ಸರ್ ಇನ್ಸ್ಪೆಕ್ಟರ್ ನೋಡ್ಬೇಕು. ಸರ್ ಸ್ವಲ್ಪ ಬಿಸಿ ಇದ್ದಾರೆ. ಪ್ರಾಬ್ಲಮ್ ಏನು ಅಂತ ಹೇಳಿ. ನಮ್ಮ ಮಗಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾರು ತುಂಬಾ ಕೆಟ್ಟದಾಗ ರೇಗಿಸ್ತಿದ್ದಾರೆ. ಇನ್ನು ಎಷ್ಟು ಸರ್ ಸ್ವಲ್ಪ ತಲೆ ಬಿಸಿನಲ್ಲಿ ಇದ್ದಾರೆ. ನೀವು ಆಮೇಲೆ ಬಂದು ಮಾತಾಡಿ. ಹಾಗಲ್ಲ ಸರ್, ಕಾಲೇಜ್ಗೆ ಹೋಗಿ ಒಂದ್ ವಾರದ ಮೇಲೆ ಆಯ್ತು ಸರ್. ಹೋಗಕ್ಕೆ ಭಯ ಪಡ್ತಿದ್ದಾಳೆ. ನೀವ್ ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ಇದೇ ನಿಮ್ ಮನೆಯವ್ರಿಗಾಗಿದ್ರೆ ಹೀಗೆ ಮಾತಾಡ್ತಾ ಇದ್ರಾ? ನಾನು ಹಾಗಲ್ಲ. ಏನ್ರಿ ಅದು? ಸರ್ ಪ್ರಾಬ್ಲಮ್ ಏನಮ್ಮ? ಸರ್ 2 days ಬ್ಯಾಕ್ ನಮ್ಮ ಏರಿಯಾದಲ್ಲೊಬ್ಬ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ. ಅರ್ಥ ಆಯ್ತಮ್ಮ. ರಫೀಕ್ ಅದೇನಂತ ಹೋಗಿ ನೋಡ್ಕೊಂಡ್ ಬನ್ನಿ. ಎಸ್ ಸರ್, ಬನ್ನಿ. ಇವನಿರೋದು ಇದೊಂದ್ರಲ್ಲ ಅಲ್ವಾ? ಹೌದು ಸರ್, ಇದೆ. ಈ ರೋಡಲ್ಲೇನಾ? ಆ ಜಂಕ್ಷನ್ ಅಲ್ಲಿ ಸರ್. ಯಾವ ಟೈಮಿಗೆ ಬರ್ತಾನೆ? ಟ್ಯೂಷನ್ ಟೈಮ್ಗೆ ಬರ್ತಾನೆ ಸರ್. ದಿನ ತೊಂದರೆ ಕೊಡ್ತಾನ? ಹೌದು ಸರ್. ಸರಿ, ನಾನು ನೋಡ್ಕೋತೀನಿ, ನೀನ್ ಧೈರ್ಯವಾಗಿ ಹೋಗು. ಏನ್ ಸರ್ ಇದು? ಇವಳು ಒಬ್ಬಳನ್ನ ಹೇಗೆ ಕಳ್ಸೋದು? ವೆಂಕಟ್, ನೀನ್ ಹೋಗಿ ರೋಡ್ ಕಾರ್ನರಲ್ಲಿ ನಿಂತ್ಕೋ. ಸುರೇಶ್ 10 feet ದೂರದಲ್ಲೇ ಇರೋ. ನೀವೇನು ಹೆದರ್ಕೋಬೇಡಿ ಸರ್, ನಾವು ನೋಡ್ಕೋತೀವಿ. ಹೆದರ್ಬೇಡಮ್ಮ, ಹೋಗು. ನೀವು ಕೂತ್ಕೊಳ್ಳಿ. ಓಕೆ ಸರ್. ಏಯ್, ನನಗೋಸ್ಕರನೇ ವೇಟಿಂಗ್ ಅಚ್ಚಿನ. ಏನ 2 ದಿನದಿಂದ ಕಾಣ್ತಿಲ್ಲ? ಹೇಳಿ. ಊರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಿದ್ದು, ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದಿದ್ದು ಒಬ್ನೇ ಸರ್. ಸರ್ ಎಲ್ಲೇ ಹೋಗಿದ್ದೆ ಚಿನ್ನ? ನೀವು ಸರಿಯಾಗಿ ನೋಡಿದ್ರಾ? ಆರ್ ಯು ಶೋರ್? ಎಸ್ ಸರ್, ಕನ್ಫರ್ಮ್ ಆಗಿ ಅವನೇ. ನೀವು ಅಲ್ಲೇ ಇರಿ, ಡೋಂಟ್ ಮಿಸ್ ಹಿಮ್. ನಾನೀಗ ಬರ್ತಾ ಇದ್ದೀನಿ. ನಿನ್ ಮೇಲೆ ಆಸೆ ಬಂದ್ಬಿಟ್ಟಿದೆ. ಮೊನ್ನೆ ಕೊಟ್ಟಿದ್ದ ಟಚ್ ಇಷ್ಟ ಆಗ್ಲಿಲ್ವಾ? ಮರ್ಯಾದೆಯಾಗಿ ಒಪ್ಕೋ. ಅಮ್ಮ, ನಂಗ ಗನ್ ಬೇಕು. ಏಯ್ ಸರ್ ಸರ್, ಪ್ಲೀಸ್ ನಿಂತ್ಕೊಳ್ಳಿ. ಏಯ್, ಆ ಹುಡುಗಿನ ಏನು ಮಾಡಬೇಡ ಪ್ಲೀಸ್. ನಿಂತ್ಕೊಳ್ಳೋ. ಏಯ್, ಸಾಯಿಸ್ತೀನ ಪ್ಲೀಸ್, ಆ ಹುಡುಗಿನ ಏನು ಮಾಡಬೇಡ.